ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪ್ಪು. ಮುಸ್ಲಿಮರು ನಾಲ್ಕು ನಾಲ್ಕು ಮದುವೆ ಆಗ್ತಾರೆ. ಬಾಯಲ್ಲೇ ತಲಾಕ್ 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 ಅಂದ್ಬಿಟ್ಟು ಹೆಂಡತಿನ ಬಿಟ್ಬಿಡ್ತಾರೆ. ಇನ್ನೊಂದು ಮದುವೆ ಆಗ್ತಾರೆ, ಮತ್ತೊಂದು ಮದುವೆ ಆಗ್ತಾರೆ. ಮಕ್ಳು ಹುಟ್ಸೋದೇ ಇವ್ರ ಕೆಲಸ, ಮದುವೆ ಆಗೋದು ಮಕ್ಳು ಹುಟ್ಸೋದು, ಇದೇ ಇವ್ರ ಕೆಲಸ ಅಂತ ಬಾಯಿ ಬಡಿದುಕೊಳ್ಳುವಂತಹ ಸೋಕಾಲ್ಡ್ ಸನಾತನಿಗಳು, ಹಿಂದುತ್ವವಾದಿಗಳು, ಬಿಜೆಪಿಗರು, RSS, ಸಂಘ ಪರಿವಾರ, ಇನ್ನೆಂಥದೆಂಥದಂಥದ್ದು ಜನ. ಅವರಿಗೆಲ್ಲ ಒಂದು ಸುದ್ದಿ ಇದೆ. ಮಧ್ಯಪ್ರದೇಶದಲ್ಲಿ ನಿಮ್ಮ ಸನಾತನಿ ಮಂತ್ರಿ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಯ ಮಗ 4ನೇ ಮದುವೆ ಆಗಿದ್ದಾನೆ. 3 ಹೆಂಡತಿರು ಸತ್ತೋಗ್ಬಿಟ್ರು ಅಂದ್ರೆ ಇಲ್ಲ. ಮೊದಲನೇ ಹೆಂಡತಿ ಮಾತ್ರ ತೀರೋಗಿರೋದು, ಇನ್ನಿಬ್ಬರು ಬದುಕೇ ಇದ್ದಾರೆ. ಸೊ ಏನಿದು 4ನೇ ಮದುವೆಯ ರಾದ್ಧಾಂತ ಮತ್ತು 2ನೇ ಹೆಂಡತಿ 3ನೇ ಹೆಂಡತಿ ಹೇಳ್ತಿರುವಂತಹ ಮಾತುಗಳು, ಅದರಲ್ಲೂ 3ನೇ ಹೆಂಡತಿ ಹೇಳ್ತಿರುವಂತಹ ಮಾತುಗಳು ಇದೆಯಲ್ಲ, ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಸತಿ ಸಾವಿತ್ರಿನೇ ಬಂದು ಕಾಲಿಗೆ ಬಿದ್ದು ಬಿಡ್ಬೇಕು ಅಂಥ ಪತಿವ್ರತ ಮಾತುಗಳು. ಸೂಪರ್ ಆಗಿದೆ, ಕೇಳಿಸ್ಕೊಳ್ಳಿ. ಸೊ ದೀಪಕ್ ಜೋಶಿ ಅನ್ನುವಂಥವ್ರು ಮಾಜಿ ಮಂತ್ರಿ, ಕಳೆದ ಬಾರಿ ಮಂತ್ರಿ ಆಗಿದ್ದಂತಹ ವ್ಯಕ್ತಿ ಮಧ್ಯಪ್ರದೇಶದಲ್ಲಿ. ಶಿವರಾಜ್ ಸಿಂಗ್ ಚೌಹಾನ್ ಮುಖ್ಯಮಂತ್ರಿಯಾಗಿದ್ದಾಗ ಶಿಕ್ಷಣ ಸಚಿವ, ಏನು ಶಿಕ್ಷಣ ಸಚಿವ, ಮಕ್ಕಳಿಗೆ ಮಾದರಿಯಾಗುವ ನಿಲ್ಲಬಹುದಾದಂತಹ ಶಿಕ್ಷಣ ಸಚಿವ. ಈ ಮನುಷ್ಯ ಕೈಲಾಶ್ ಜೋಶಿ ಅನ್ನುವಂತಹ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಯ ಮಗ. ಕೈಲಾಶ್ ಜೋಶಿ ಅನ್ನುವಂಥವ್ರು. ಆ ವ್ಯಕ್ತಿ ಮೊನ್ನೆ ಒಂದು ಮದುವೆ ಆಗಿದ್ದರ ಬಗ್ಗೆ, ಆ ಮದುವೆ ಆದಂತಹ ಮಹಿಳೆ, ಆ ವ್ಯಕ್ತಿಯ ವಯಸ್ಸು ಹೇಳ್ಬಿಡ್ತೀನಿ, 73 ವರ್ಷ. ಈಗ ಯಾರಿಗೆ ಮದುವೆ ಆಗಿರುವ ದೀಪಕ್ ಜೋಶಿಗೆ 73 ವರ್ಷ. ಆತ 53 ವರ್ಷದ ಕಾಂಗ್ರೆಸ್ ನಾಯಕಿ. ಏನ್ ಪಾರ್ಟ್ನರ್ಶಿಪ್ ನೋಡಿ ಇಲ್ಲಿ, ಕಾಂಗ್ರೆಸ್ ಬಿಜೆಪಿದು. ಕಾಂಗ್ರೆಸ್ ನಾಯಕಿ ಪಲ್ಲವಿ ರಾಜ್ ಸಕ್ಸೇನಾ ಅನ್ನುವಂತಹ ಮಹಿಳೆಯನ್ನ ಮದುವೆಯಾಗಿದ್ದಾರೆ. ಆ ವಿಡಿಯೋ ಬಂದಿದೆ, ಎಲ್ಲ ಬಂದಿದೆ. ಏನ್ ಫೇಕ್ ಅಲ್ಲ, ಡೀಪ್ ಫೇಕ್ ಅಲ್ಲ, ಎಂಥದ್ದಲ್ಲ, ನಿಜವಾಗ್ಲೂ ಮದುವೆ ಆಗಿರೋದು. ಎಲ್ಲ ವಿಡಿಯೋ ಇದೆ, ಪೂರ್ತಿ ಕಂಪ್ಲೀಟ್ ವಿಡಿಯೋ. ಆ ಮದುವೆ ವಿಡಿಯೋವನ್ನ ಈ ಪಲ್ಲವಿ ರಾಜ್ ಸಕ್ಸೇನಾ ತಾಳಿ ಕಟ್ಟಿಸ್ಕೊಂಡಿದ ತಕ್ಷಣನೇ ಪಲ್ಲವಿ ಜೋಶಿ ಆಗಿರುವಂತವ್ರು, ಕಾಂಗ್ರೆಸ್ ನಾಯಕಿ, ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ ತಕ್ಷಣ ರಾದ್ಧಾಂತ ಶುರುವಾಯ್ತು. 4ನೇ ಮದುವೆನಾ ದೀಪಕ್ ಜೋಶಿಗೆ, ಸನಾತನಿ ಬಿಜೆಪಿಗ, ಬಾ 4ನೇ ಮದುವೆನಾ, ಮುಸ್ಲಿಮರನ್ನ ಆಡ್ಕೊಂಡು ಓಡಾಡ್ತಾರೆ ಇವರು ಅಂತೆಲ್ಲ ಶುರು ಹಚ್ಕೊಂಡ್ರು. ಅದು ದೊಡ್ಡ ರಾದ್ಧಾಂತ ಆದ ತಕ್ಷಣನೇ ಪಲ್ಲವಿ ಮೇಡಮ್ ಎಲ್ಲವನ್ನು ಡಿಲೀಟ್ ಮಾಡಿಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಅಷ್ಟೊತ್ತಿಗಾಗಲೇ ಎಲ್ಲ ಸೇವ್ ಮಾಡ್ಕೊಂಡು ಟೆಲಿಕಾಸ್ಟ್ ಮಾಡ್ಕೊಂಡು ಎಲ್ಲ ಆಯ್ತು. ಹಾಗಾದ್ರೆ ಈಗ ಈ 4ನೇ ಮದುವೆ ಆಗಿದಾರಲ್ಲ, ಹಿಂದೂ ಕೋಡ್ ಬಿಲ್ ಅಲ್ಲ, ಅವಕಾಶ ಇಲ್ವಲ್ಲ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ. ಇದಾಗಿದ್ದಾನೆ ಮುಸ್ಲಿಮರ ವಿರುದ್ಧ ದ್ವೇಷ ಕಾರೋದು, ಇದನ್ನೇ ನೆಪ ಹೇಳೋದು, 4 ಮದುವೆ ಆಗ್ತಾರೆ ಅಂತೆಲ್ಲ ಹೇಳ್ಕೊಂಡು ಓಡಾಡೋ ಸನಾತನಿ ಸ್ವತಃ 4 ಮದುವೆ ಆದಾಗ ಎಲ್ರಿಗೂ ಕುತೂಹಲ ಕೆದಕ್ತಾರಲ್ಲ. ಮೊದಲಾದಂತಹ 3 ಮದುವೆಗಳು ಏನಾಯ್ತು? ಸತ್ತೋಗಿರ್ಬಹುದೇನೋ 3 ಜನ ಹೆಂಡ್ತೀರ ಅನ್ಕೊಂಡ್ರೆ ಇಲ್ಲ. ಮೊದಲನೇ ಹೆಂಡತಿ ಮಾತ್ರ 2021ರಲ್ಲಿ ಕೋವಿಡ್ ಬಂದು ತೀರೋದ್ರ. ಆ ನಂತರ ನಮ್ರತಾ ಅನ್ನುವಂತಹ ಮಹಿಳೆಯನ್ನ ಮದುವೆ ಆಗಿದ್ದಾರೆ. ಇನ್ನೊಂದು ಸೈಕಲ್ ಗ್ಯಾಪ್ ಅಲ್ಲಿ ಯಾವಾಗಾದರೂ ಗೊತ್ತಿಲ್ಲ, ಇನ್ನೊಂದು ಶಿಖಾ ಅನ್ನುವಂತಹ ಮಹಿಳೆಯನ್ನು ಸಹ ಮದುವೆ ಆಗಿದ್ದಾರೆ. 3ನೇ ಹೆಂಡತಿ ಶಿಖಾ. ಈಗ ಪಲ್ಲವಿ ಮೇಡಮ್, ಕಾಂಗ್ರೆಸ್ ನಾಯಕಿ. ಅದನ್ನು ನೋಡಿ ಲೆಕ್ಕಾಚಾರ. ಅಯ್ಯಮ್ಮಂಗೆ 20 ವರ್ಷ ಡಿಫರೆನ್ಸ್, 73 53 ಇಬ್ಬರದು ವಯಸ್ಸು. ಸರಿ, ಮದುವೆ ಆಗಿರೋ ಅದು ವೈಯಕ್ತಿಕ ಬಿಡಿ, ವಯಸ್ಸಿನ ಅಂತರ ಅದೆಲ್ಲ ವೈಯಕ್ತಿಕ ಬಿಟ್ಟಾಗಿ. ಈಗ ಕಾನೂನಿಗೆ ವಿರುದ್ಧ ಅಲ್ವಾ, ಹಾಗಾಗಿ 2ನೇ ಹೆಂಡತಿ ನಮ್ರತಾ ಜೋಶಿ ಇದನ್ನ ಸಹಿಸ್ಕೊಳ್ಳಲ್ಲ ಅಂತ ಅವರು ಚೀರಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ 3ನೇ ಹೆಂಡತಿ ಇದೆಲ್ಲ, ಶಿಖಾ ಜೋಶಿ ಅನ್ನುವಂಥ ಮೇಡಮ್, ಅವರು ಸತಿ ಸಾವಿತ್ರಿಗೆ ಕಾಂಪಿಟಿಷನ್ ಕೊಡಕ್ ಹೊರಟಿದ್ದಾರೆ. ಅವ್ರ ಮಾತುಗಳನ್ನ ಕೇಳಿಸ್ಕೊಂಡ್ರೆ ನೀವು ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಇಂಥ ಹೆಂಡತಿನ ಅಂತ ಅನ್ಸುತ್ತೆ. ಏನ್ ಹೇಳಿದ್ದಾರೆ ಗೊತ್ತಾ ಅವರು? ನನ್ನ ಗಂಡ ಅಮಾಯಕ, ಅವನನ್ನ ಹನಿ ಟ್ರಾಪ್ ಅಲ್ಲಿ ಸಿಕ್ಸಿ ನಾನು ಬೆಳೀತಾ ಇದ್ದೀನಲ್ಲ, ಹಾಗಾಗಿ ನನ್ನ ಗಂಡನ್ನ ಟಾರ್ಗೆಟ್ ಮಾಡಿ ಮದುವೆ ಮಾಡಿದ್ದಾರೆ. ಅವರು ಪಾಪ ಅಮಾಯಕರು, ಅವ್ರಿಗೇನು ಗೊತ್ತಿಲ್ಲ, ತುಂಬಾ ಅಮಾಯಕರು. ಅವರ ಪರವಾಗಿ ನಾನು ನಿಲ್ತೀನಿ, ಅವ್ರ ಪರವಾಗಿ ನಾನು ಹೋರಾಡ್ತೀನಿ, ನನ್ನ ಜೀವ ಇರೋವರೆಗೂ ಯಾರು ಏನೇ ಹೇಳಿದ್ರು ನನ್ನ ಗಂಡನ ಪರವಾಗಿ ನಾನು ಹೋರಾಡ್ತೀನಿ, ನನ್ನ ಗಂಡನನ್ನ ಬಿಟ್ಕೊಡೋ ಮಾತೇ ಇಲ್ಲ. ಇದು ಮೋಸ, ಅನ್ಯಾಯ, ಇದು ಷಡ್ಯಂತ್ರ.
ನನ್ನ ಗಂಡನ ವಿರುದ್ಧ ಷಡ್ಯಂತ್ರ ಇದು, ನನ್ನ ಗಂಡ ಅಮಾಯಕ. ಈ ಡೈಲಾಗುಗಳನ್ನ ನಮ್ರತಾ ಮೇಡಮ್ ಅಲ್ಲ, ಸಾರಿ ಶಿಖಾ, ಇಷ್ಟು ಹೆಸರುಗಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಶಿಖಾ ಮೇಡಮ್, ಶಿಖಾ ಜೋಶಿ, ದೀಪಕ್ ಜೋಶಿ ಮದುವೆ ಆಗಿರೋದಕ್ಕೆ ಶಿಖಾ ಜೋಶಿ ಅವರು ಡೈಲಾಗ್ ಹೊಡೆದಿದ್ದಾರೆ. ಇನ್ನು ಮಂತ್ರಿಗಳು ಅದ್ರ ಬಗ್ಗೆ ನಾನು ಮಾತಾಡಲ್ಲ, ನಾನೇನು ಮಾತಾಡಲ್ಲ ಅಂತ ಡೈಲಾಗ್ ಹೊಡೆದಿದ್ದಾರೆ. 73 ವರ್ಷ ಪುಣ್ಯಾತ್ಮನಿಗೆ. ಸೊ ಇವರೆಲ್ಲ ಬಿಜೆಪಿ ಸನಾತನವಾದಿಗಳು, ಧರ್ಮ ರಕ್ಷಕರು, ಏನು ಒಂದ ಎರಡ ಇವರಿಗಿರೋ ಬಿರುದುಗಳು, ದೇಶಭಕ್ತರು, ಎಲ್ಲವೂ ಈ ದೇಶದ ಕಾನೂನನ್ನು ಪಾಲನೆ ಮಾಡಲ್ಲ, ಆದರೂ ದೇಶಭಕ್ತರು. ಈ ದೇಶದಲ್ಲಿರುವ ಅತ್ಯಂತ ಕೊಳಕು ಕೆಲಸಗಳನ್ನು ಇವರು ಮಾಡ್ತಾರೆ, ಆದರೂ ಸನಾತನವಾದಿಗಳು, ಧರ್ಮ ರಕ್ಷಕರು, ಎಲ್ಲವೂ. ಸೊ ಈಗ ಬರುವಂತಹ ಪ್ರಶ್ನೆ ಅಂದ್ರೆ, ಇದು ಕಾನೂನು ಬಾಹಿರ ಅಲ್ವಾ? ಈಗ ನಮ್ರತಾ ಜೋಶಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಬೇಕಲ್ಲ. ಕಷ್ಟ. ಮಾಜಿ ಮುಖ್ಯಮಂತ್ರಿಯ ಮಗ, ಮಾಜಿ ಮಂತ್ರಿ, ಕಷ್ಟ ಇದೆ. ಅದೊಂದು ಕಡೆ ಆದ್ರೆ, ಮತ್ತೆ ನಾವು ಕೇಳಬೇಕಾಗಿರುವಂತ ಪ್ರಶ್ನೆ ಅಂದ್ರೆ, ಮುಸ್ಲಿಮರನ್ನ ದಿನ ಬೆಳಗಾದ್ರೆ ಆಡ್ಕೊಳ್ಳುವಂತಹ ನೀವು ನಿಮ್ಮ ಕಳ್ಳಾಟಗಳನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಿ? ಬಿಜೆಪಿಯವರು ಸಮರ್ಥನೆ ಮಾಡ್ಬೇಕಲ್ಲ. ಈಗ ಇವನನ್ನ ಒಂದೋ ಪಕ್ಷದಿಂದ ಕಿತ್ತು ಬಿಸಾಕ್ಬೇಕು, ಅವನ ವಿರುದ್ಧ ಕ್ರಮಕ್ಕೆ ಹೋರಾಟ ಮಾಡಬೇಕು, ಏನೋನ ಮಾಡಬೇಕು. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ನರೇಂದ್ರ ಮೋದಿ ಅವರು ಮುಸ್ಲಿಂ ಮಹಿಳೆಯರ ರಕ್ಷಣೆಗಾಗಿ ನಾನು ಟ್ರಿಪಲ್ ತಲಾಕ್ ಅನ್ನ ಬ್ಯಾನ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಡೈಲಾಗ್ ಹೊಡೆದ್ರಲ್ಲ. ಇಲ್ಲಿ ಟ್ರಿಪಲ್ ಹೆಂಡತಿಯರನ್ನ ಇವರು ಬ್ಯಾನ್ ಮಾಡಿ ಇನ್ನೊಬ್ಬರನ್ನ ಕಟ್ಕೊಂಡಿದಾರಲ್ಲ, ಇದನ್ನೇನ್ ಮಾಡೋದು ಗೊತ್ತಿಲ್ಲ. ಪಾಪ ನರೇಂದ್ರ ಮೋದಿ ಅವರಿಗೆ ಅದೆಲ್ಲ ಅನುಭವ ಇಲ್ಲ, ಸಂಸಾರದ ಅನುಭವ ಇಲ್ಲ, ಅದು ಬಿಡಿ, ಅದು ಬೇರೆ ಕಥೆ. ಬಟ್ ಇದಕ್ಕೆ ಉತ್ತರ ಕೊಡ್ಬೇಕಲ್ಲ, ಏನಾದ್ರು ಕ್ರಮ ಆಗ್ಬೇಕಲ್ಲ. ಏನು ಕ್ರಮ ಆಗಲ್ಲ ಅನ್ಸುತ್ತೆ, ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಈ ಸತಿ ಸಾವಿತ್ರಿ ಇದರಲ್ಲ, ಶಿಖಾ ಜೋಶಿ, ಇವ್ರು ಮಾತ್ರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ನನ್ನ ಗಂಡ ಅಮಾಯಕ, ಷಡ್ಯಂತ್ರ, ಮೋಸ ಮಾಡಿ, ಹನಿ ಟ್ರ್ಯಾಪ್ ಮಾಡಿ, ಏನೇನೋ ಮಾಡಿ ಸಿಲುಕಿಸಿ ಅವ್ರಿಗೆ ಗೊತ್ತಿಲ್ಲದೆ ಮದುವೆ ಆಗಿದಾರಂತೆ. ಅವ್ರಿಗೆ ಗೊತ್ತಿಲ್ಲದೆ ಮದುವೆ ಆಗಿದ್ದಾರೆ. ಫ್ಯಾಂಟಾಸ್ಟಿಕ್ ಸ್ಟೋರಿ. ಕೇಳಿಸ್ಕೊಳ್ಳಿ, ಆರಾಮ ಮಲ್ಕೊಳ್ಳಿ, ಅಷ್ಟೇ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.